ನರಸಿಂಹ, ಸಾವಿತ್ರಿಗೆ ಮಗು ಆಗ್ಲಿ ಬೇಡ ಅಂತ ಹೇಳ್ಬೇಡಪ್ಪ. ನಿನಗೆ ಕೈ ಮುಗಿದ್ ಕೇಳ್ಕೊತೀನಿ ಕಣೋ. ಅಜ್ಜಿ, ನೀವ್ ಕೈ ಮುಗಿದ್ ಕೇಳ್ಕೊಳ್ಳೋದು, ಅಪ್ಪ ಎಮೋಷನಲ್ ಆಗಿ ಒಪ್ಕೊಂಡ್ಬಿಡೋದು ಇದ್ಯಾವುದು ಬೇಕಾಗಿಲ್ಲ. ಈ ಮನೆಗೆ ಇನ್ನೊಂದು ಮಗು ಬರೋದು ನನಗಿಷ್ಟ ಇಲ್ಲ. ನಿರ್ಧರಿಸಬೇಕಾಗಿರೋದು ನರಸಿಂಹ, ನೀನಲ್ಲ. ಗೊತ್ತಾಯ್ತಾ? ಅತ್ತೆ, ಬಾವ ಅವ್ರ ನಿರ್ಧಾರ ಹೇಳಾಗಿದೆ. ಈ ಕೈ ಕಾಲು ಹಿಡಿದು ಗೋಗರದೆ ಅವ್ರು ಮತ್ತೆ ಒಪ್ಕೋಬೇಕಾಗತ್ತೆ. ಆಗದು ಬಲವಂತವಾಗಿ ಒಪ್ಪಿಸಾಗತ್ತೆ. ಸಾವಿತ್ರಿ, ಈ ಮನೆಗ್ ಮಗು ಬೇಡ ಅಂತ ನನಗೂ ಅನಿಸ್ತಾ ಇದೆ ಕಣೆ. ನಾನು ಯಾರ ಮಾತು ಕೇಳಲ್ಲ. ನಾನ್ ನಿರ್ಧಾರ ಮಾಡಿದ್ದೀನಿ, ಮಗು ಈ ಮನೆಗೆ ಬರುತ್ತೆ. ಹಾಗಾದ್ರೆ ನಾನು, ಅಪ್ಪ, ಅಹಲ್ಯ, ಚಿಕ್ಕಮ್ಮ ಎಲ್ರು ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ಅಷ್ಟೇ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ತೀರಾ? ಮಗು ಬೇಕೋ ಬೇಡವೋ ಅನ್ನೋದು ಕೋರ್ಟಲ್ ವಿಚಾರಣೆ ನಡೆದ ಹಾಗೆ ನಡೀತಿದೆ. ಮಗು ಮನೇನ್ ಬೆಸಿಬೇಕು, ಆದ್ರೆ ಇಲ್ಲಿ ಮಗು ಹುಟ್ಟೋದ್ರಿಂದ ಎಲ್ರೂ ದೂರ ಆಗ್ತಿದ್ದಾರೆ. ಯಾರಿಗೂ ಇಷ್ಟ ಇಲ್ಲದೆ ಇರೋದಕ್ಕೋಸ್ಕರ ನಾನು ಒಬ್ಳೆ ಯಾಕೆ ಹೊಡೆದಾಡ್ಬೇಕು? ನಾಳೆ ಆ ಮಗು ಹುಟ್ಟಿದ್ರು ಯಾರು ಅದಕ್ಕೆ ಪ್ರೀತಿ ತೋರ್ಸಲ್ಲ. ಎಲ್ರೂ ಇದ್ದು ಅದು ಅನಾಥವಾಗಿ ಬೆಳೆಯುತ್ತೆ. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ನಾನೊಂದು ನಿರ್ಧಾರಕ್ಕೆ ಬರ್ತೀನಿ. ಸಾವಿತ್ರಿ ಬದುಕ್ತಿರೋದೇ ನಿನಗೋಸ್ಕರ ಕಣ. ಅದಕ್ಕೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅತ್ತೆ. ಇದೊಂದ್ಸಾರಿ ನನ್ನ ಮಾತು ಕೇಳಕ್ ಹೇಳಿ, ಮತ್ತೆ ಯಾವತ್ತು ನಾನು ಅವಳ ಮಾತು ಕೇಳ್ಕೊಂಡಿರ್ತೀನಿ. ನಿನ್ಗನ್ಸ್ಬೋದು ಎಲ್ಲೋ ಇದ್ದವಳ ಕೈ ಹಿಡಿದು ನಾನು ಬದುಕೊಟ್ಟೆ ಅಂತ, ಆದ್ರೆ ಅವಳು ನಿನಗೆ ಬದುಕೊಟ್ಟಿದ್ದಾಳೆ. ಅಮೃತ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ? ಸಾವಿತ್ರಿಗೆ ಮಗು ಆದ್ರೆ ನಾನು ಪ್ರಾಣ ಬಿಡ್ತೀನಿ ಅಂತ ಹೇಳಿಲ್ಲ ಅಮೃತ. ಅಪ್ಪನ ಪ್ರೀತಿಲಿ ಪಾಲಾಗುತ್ತೆ ಅಂತ ಹೇಳಿದ್ಲು. ನಾಳೆ ಒಳ್ಳೆ ಹುಡುಗ ಸಿಕ್ಕಿದ್ರೆ ಅವನ ಜೊತೆಲಿ ಹೋಗಲ್ವಾ ಅವಳು? ಆರ್ಯನ್ ಬಂದಾಗ ನೀನು ಬಿಟ್ಟು ನಿನ್ನ ಮಾತು ಕೇಳದೆ ಅವನ ಜೊತೆ ಹೋಗಿಲ್ವಾ ಅವಳು? ನರಸಿಂಹ, ಅಮೃತನ ಮಾತು ಕೇಳಿ ಸಾವಿತ್ರಿಗೆ ಅನ್ಯಾಯ ಮಾಡಬೇಡಪ್ಪ. ಅವಳು ನಿನ್ಗೆ ಎಷ್ಟೋ ಮಾಡಿದಾಳೆ ಕಣೋ. ನೋಡು, ಚೆನ್ನಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಪಾಪ. ನಾನ್ ನಿರ್ಧಾರ ಮಾಡಿದ್ದೀನ್ರಿ, ಮಗು ಬೇಡ. ನಾನೊಂದು ಜಾಗಕ್ಕೆ ಹೇಳ್ತೀನಿ, ನಾಳೆ ಕರ್ಕೊಂಡು ಹೋಗ್ತೀರಾ? ಎಲ್ಲಿಗೆ? ರಿಂಗ್ ರೋಡ್ ಫ್ಲೈಓವರು, ಖಾಲಿ ಜಾಗ, ನಾವಿಬ್ರೆ. ಸಾವಿತ್ರಿ, ಏನೇ ಇಷ್ಟೊಂದು ಖುಷಿಯಾಗಿದ್ಯಾ? ನರಸಿಂಹ ಏನಂದ? ತುಂಬಾ ಒಳ್ಳೆಯವರಮ್ಮ ಅವರು. ನಾನೇ ತಪ್ಪರ್ಥ ಮಾಡ್ಕೊಂಡಿದ್ದೆ, ಈಗ ಎಲ್ಲ ಸರಿ ಹೋಗಿದೆ. ಅಂದ್ರೆ ಮಗು ಇರ್ಲಿ ಅನ್ನ? ಅವ್ರು ಇರ್ಲಿ ಅಂದ್ರು, ನಾನೇ ಬೇಡ ಅಂದೆ. ಸಾವಿತ್ರಿ, ಯಾಕಮ್ಮ ಹೀಗೆ ಮಾಡಿದೆ? ಯಾಕಿಂತ ನಿರ್ಧಾರ ತಗೊಂಡೆ? ದೇವ್ರಂತ ಗಂಡ, ತಾಯಿ ತರ ನೀವು, ಸ್ವಂತ ಅಣ್ಣನಿಗಿಂತ ಹೆಚ್ಚಾಗಿ ಹರಿಯಣ್ಣ, ಸುಮಿ ಅಕ್ಕ, ಅಹಲ್ಯ ಅಕ್ಕ, ನಾಣಿ ಅಣ್ಣ, ಇವರೆಲ್ಲರೂ ನನ್ನ ಜೊತೆಲಿದ್ದಾರೆ, ಚೆನ್ನಾಗಿದ್ದಾರೆ. ಮನೆ ಮುಖ್ಯ ಅಮ್ಮ, ಇವ್ರ ಮುಖ್ಯ. ಅದಕ್ಕೆ ಮಗು ಬೇಡ ಅಂತ ನಿರ್ಧಾರ ಮಾಡಿದೆ. ಹೆಣ್ಣಿಗೆ ಜೀವನದಲ್ಲಿ ತಾಯಿ ಅಂತ ಆಗೋದು ದೊಡ್ಡ ಕನಸು ಅಣ್ಣ. ಆ ಸಂಭ್ರಮನ ನೀವು ಕಿತ್ಕೊಂಡ್ಬಿಟ್ರಿ, ತಪ್ಪು ನಿರ್ಧಾರ ತಗೊಂಡ್ಬಿಟ್ರಿ ಅಣ್ಣ. ಕ್ಷಮಿಸೋಣ, ಇದು ನಿಮ್ಮ ವೈಯಕ್ತಿಕ ವಿಷಯ. ನಾನೇನಾದ್ರೂ ಜಾಸ್ತಿ ಮಾತಾಡಿದ್ರೆ